ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಬೆಳಗಾವಿ ಕುಂದಾನಗರಿ ಮಹಾರಾಷ್ಟ್ರ ಗಡಿಗೆ ಅಂಟಿಕೊಂಡಿರುವ ಅಥಣಿಯು ಬೆಳಗಾವಿ ಜಿಲ್ಲೆಯ ಅತ್ಯಂತ ವಿಶಾಲವಾದ ತಾಲೂಕು. ಇಲ್ಲಿನ ಪ್ರಮುಖ ಕಸುಬು ವ್ಯವಸಾಯ. ಕಬ್ಬು ಇಲ್ಲಿನ ಮುಖ್ಯ ಬೆಳೆ. ಕೃಷ್ಣಾ ನದಿಯು ತಾಲೂಕಿನುದ್ದಕ್ಕೂ ಹರಿಯುವುದರಿಂದ ಇಲ್ಲಿನ ಬಹುಪಾಲು ಜನರಿಗೆ ನೀರಿನ ಮೂಲವಾಗಿದೆ. ಕಷ್ಟಪಟ್ಟು ಕೃಷಿ ಮಾಡಿ ಉತ್ತಮ ಬದುಕನ್ನು ಕಂಡುಕೊಂಡ ಎಷ್ಟೋ ಕುಟುಂಬಗಳಿವೆ. ಇಂದು ನಾವು ಅಥಣಿ ತಾಲೂಕಿನ ದೇಸಾಯರಹಟ್ಟಿ ಗ್ರಾಮದ ರೈತರಾದ ಶ್ರೀ ಪ್ರಭು ಬೀರಪ್ಪ ಕಳಸಣ್ಣವರ ಜೈನ್ ಹನಿ ನೀರಾವರಿಯಲ್ಲಿ ಬೆಳೆದ ದ್ರಾಕ್ಷಿಯ ಯಶೋಗಾಥೆ ನೋಡೋಣ. ಎಂಬತ್ತೆರಡು ವರ್ಷದ ಶ್ರೀ ಬೀರಪ್ಪ ಕಳಸಣ್ಣವರ್ ಅವರು ಈ ಅವಿಭಕ್ತ ಕುಟುಂಬದ ಯಜಮಾನರು. ಕೃಷಿಯ ಸಂಪೂರ್ಣ ಹೊಣೆಗಾರಿಕೆ ಮಗನಾದ ಶ್ರೀ ಪ್ರಭು ಕಳಸಣ್ಣವರದ್ದು. ಒಟ್ಟಾರೆ 80 ಎಕರೆ ಕೃಷಿ ಭೂಮಿ. ಆದರೆ ಹಿಂದೆಲ್ಲ 8 ಎಕರೆ ಸಾಗುವಳಿ ಮಾಡುವುದೆಂದರೆ ಇವರಿಗೆ 7 ಕೆರೆ ನೀರು ಕುಡಿದಂತಾಗುತ್ತಿತ್ತು. ಕಾರಣ ಜವಾಬ್ದಾರಿಯಿಂದ ಮುಂದೆ ನಿಂತು ಕೃಷಿ ಮಾಡಿಸುವವರಿಲ್ಲ. ಆದರೀಗ ಕುಟುಂಬದ ಎಲ್ಲಾ ಸದಸ್ಯರು ಸೇರಿ ಒಟ್ಟಾರೆ ಕೃಷಿ ಭೂಮಿಯನ್ನ ನಿರ್ವಹಿಸುತ್ತಿದ್ದಾರೆ. ಅರಿಶಿನ, ಕಬ್ಬು, ಹತ್ತಿ, ಬಿಳಿಜೋಳ ಇವರ ಮುಖ್ಯ ಬೆಳೆಗಳಾಗಿದ್ದವು. ಆಗಿನ ಕಾಲದಲ್ಲಿ ನೀರುಣಿಸಲು ಸಾಧ್ಯವಾಗದೆ ಬೆಳೆ ಇನ್ನೇನು ಕೈ ಸೇರುತ್ತದೆ ಎನ್ನುವಷ್ಟರಲ್ಲಿ ಎಲ್ಲ ಒಣಗಿ ಸರ್ವನಾಶವಾಗುತ್ತಿತ್ತು. ಪ್ರತಿ ವರ್ಷವೂ ಹೀಗಾದರೆ ಮುಂದೆ ಬದುಕಿಗೇನು ಎನ್ನುವ ಚಿಂತೆಯ ಚಿತೆಯಲ್ಲಿದ್ದಾಗ ಮತ್ತೆ ಕೃಷಿಯ ಭರವಸೆ ಹುಟ್ಟಿಸಿದ್ದು ಜೈನ್ ಇರಿಗೇಷನ್ಸ್. ಸರ್ ನಮಸ್ಕಾರ ರೀ. ನಮಸ್ಕಾರ ರೀ. ಈಗ ಇಲ್ಲಿ ಹೆಂಗ ಸರ್, ಇಲ್ಲಿ ನಾವು ಹಿಂಗ್ ದಾರ್ಯಾಗ ಬರಾಕತ್ತಿದ್ವಿ, ಎಲ್ಲಾ ಕಡೆ ಒಣಭೂಮಿ ಕಂಡಂಗ್ ಕಾಣತ್ರಿ. ಇಲ್ಲಿ ಮೊದಲು ಹಿಡಿದು ನೀರ್ ಇತ್ರಿ? ಇಲ್ಲಿ ಮೊದಲೇ ಹಿಡಿದಿದ್ದೀರಿ. ಈ ಕೆನಾಲ್ ಬಾಂದ್ ಬಳಕ ಇಟ್ಟು ನೀರ್ ಅದು ಬೋರ್ ಹೊಡಿ ಹೊಡಿ. ಈಗ ಮಟ್ಟಿ ಹೊಡೆಯೋದು ಅದು ಹೆಂಗ್ ಸರ್? ರಾತ್ರಿ ಬೆಳತನೋ ಅಥವಾ ಹೆಂಗ? ಚಂತಕ ಒಟ್ಟ ಎಲ್ಲಿ ಒಂದೇ ಬೆಳೆಯಿಂದ ಲಾಸ್ಟ್ ಬೆಳಿತನೂ ಹೊಡಿತಾನೆ ಹೊಡಿದ ಭಯ ನೀರ್ದು ಮತ್ತೆ ಈ ಬೆಳೆ ಯಾವ ಇದ್ದು ಹೊಡಿದು. ಈಗ ಕಬ್ಬಿಗೆ ಯಾವತ್ತು ನೀರ್ ಹಾಸೋದು, ಅರಿಶಿನಕ್ಕ 6 ತಿಂಗಳು ಹಾಸೋದು. ಅವಾಗ ಕೆಲಸ ಮಾಡಕ್ ಮಂದಿ ಸಿಗ್ತಿದ್ರೇನ್ರಿ? ಕೆಲಸ ಮಾಡಕ್ ಮಂದಿ ಅವಾಗ ಸಿಗ್ತಿತ್ತು ಭಾಳ. ಈಗ ಸಿಗಂಗಿಲ್ಲ. ಅವಾಗ ಹೊತ್ತು ಬಾಯಿ ತೆಗಿತಿದ್ರ. ಮನುಷ್ಯರ್ ಹೊತ್ತಿ ತೆಗಿಯೋದು? ಮನುಷ್ಯರು ಹೊತ್ತು ತೆಗಿತಿದ್ರ ಬಾಯಿ. 12 ಮೊಳ 15 ಮೊಳ 20 ಮೊಳ ಮಳದ ಮೇಲೆ ಪೂಟು ಇದ್ದಿದ್ದಿಲ್ಲ ಅವಾಗ. ಮಳದ ಮ್ಯಾಗ ಲೆಕ್ಕದ ಮ್ಯಾಗ ನೀರ್ ತೆಗದ್ ಹಾಸೋದು. ಅದಾದ್ಮೇಲೆ ಈಗ ಹೆಂಗ್ ಸರ? ಈಗ ನಾವು ನಿಮ್ ದಾರ್ಯಾಗ ಬರ್ತಾ ನೋಡಕತ್ತಿದ್ರಿ, ದ್ರಾಕ್ಷಿ ಹಾಕಿರಿ, ಅದಕ್ಕೆಲ್ಲ ಪೈಪ್ನಾಗ ಹನಿ ಹನಿ ನೀರ ಬೀಳೋದು ಡ್ರಿಪ್ ಹಚ್ಚಿರಿ. ಅದು ಹೆಂಗ್ ಸರ? ನೀವು ಮೊದಲ್ ಸಲ ನೋಡಿದಾಗ ಹೆಂಗ್ ಅನಸ್ತು ಸರ್? ಏನ್ ಹಸಿ ಆಗ್ತತಿ ಏನಿಲ್ಲ, ಶೇಂಗಾ ಎದ್ ಹೇಳ್ತಿದ್ವು. ಬರೀ ಹನಿ ಹನಿಲಿ ಕಂಡಾಪಟ್ಟು ಕಾವಲಿಲಿ ನೀರ್ ಹಾಯ್ತೈತಿ ಬಿಟ್ಟು ಇದೇನ್ ಮಾಡೋದು ಅಂತಿದ್ವು. ಮುಂದ ಹಂಗ ಅದ ಚಲೋ ಕಾಣ್ಲಾಕಾಯ್ತು. ಈಗ ಹೆಂಗ ಅನಸ್ತೈತಿ ಸರ್? ಈಗ ಮತ್ತೆ ಈಗ ಮಾಡೋದು ಈಗ ಇದನ್ನ ಮಾಡ್ಬೇಕು ಅನಸ್ತತಿ. ಹಿಂದಿನ ಕಾಲದಲ್ಲಿ ಎತ್ತುಗಳ ಮೂಲಕ ಮಟ್ಟಿ ಹೊಡೆದು ಮಡಿಗೆ ನೀರು ಹಾಯಿಸುತ್ತಿದ್ದರು. ಒಮ್ಮೆ 1 ಎಕರೆಗೆ ನೀರುಣಿಸಲು ಕನಿಷ್ಠವೆಂದರೆ 2 ದಿನ ಬೇಕಿತ್ತು. ನಿಧಾನವಾಗಿ ಕೆನಾಲ್ ವ್ಯವಸ್ಥೆ ಆದ ಮೇಲೆ ಕೆಲಸ ಸ್ವಲ್ಪ ಸುಲಭವಾಯಿತು. ಡೀಸೆಲ್ ಪಂಪ್ಗಳು ಬಂದ ಮೇಲೆ ದಿನಕ್ಕೆ 2 ಎಕರೆ ನೀರುಣಿಸುವಂತಾಯಿತು. ಆಮೇಲೆ ವಿದ್ಯುತ್ ಪಂಪ್ ಸೆಟ್ಗಳ ಪರಿಚಯವಾಗಿ ಕೆಲಸವೇನೋ ಸುಲಭವಾಯಿತು. ಆದರೆ ಅನಿರ್ದಿಷ್ಟಾವಧಿಯ ವಿದ್ಯುತ್ ವ್ಯತ್ಯಯ. ಇದರಿಂದಾಗಿ ಮಡಿಯ ಕೊನೆಯ ಸಸಿಗಳಿಗೆ ನೀರು ಸಿಗುತ್ತಿರಲಿಲ್ಲ. ಇದಕ್ಕೆ ಪರ್ಯಾಯವೇನೆಂದು ಯೋಚಿಸುತ್ತಿರುವಾಗ ಪಕ್ಕನೆ ಹೊಳೆದದ್ದು ಜೈನ್ ಹನಿ ನೀರಾವರಿ. ಈಗ ನಾವು ಏನು ಮಾಡಿದ್ವಿ, ಮುಂದೆ ತಂದೆಯವರು ನಮ್ಮ ಕಡೆ ಮ್ಯಾನೇಜ್ಮೆಂಟ್ ಕೊಟ್ಟಾಗಿನಿಂದ ನಾವು ಸ್ವಲ್ಪ ಹೊಸ ಟೆಕ್ನಾಲಜಿಗಳನ್ನು ಯೂಸ್ ಮಾಡ್ಕೊಳತ್ತೀವಿ ಸರ್. ಅವರು ಒಂದು 8 ಎಕರೆ ಯೂಸ್ ಮಾಡ್ತಾರೆ ಸರ್. ಅಷ್ಟರಲ್ಲೇ ಬೆಳೆ ಬೆಳೆದು ಮಾಡ್ತಿದ್ರು. ಮುಂದೆ ನಾವು ನಮ್ಮ ಕಡೆ ಬಂದ ಕೂಡಲೇ ಸರ್, ನಾವು 60 ಎಕರೆ ಜಮೀನೆಲ್ಲ ಈಗ ಉಳುಮೆ ಮಾಡ್ತಾಯಿದ್ದೀವಿ ಸರ್. ಏನೋ ಒಂದು ಹೊಸ ಟೆಕ್ನಾಲಜಿಗಳು ಯೂಸ್ ಮಾಡ್ಕೊಳತ್ತೀವಿ ಸರ್. ಈಗ ಅವರು ಹೈ ನೀರಿಂದ ಹಾಸ್ತಿದ್ರೆ ನಾವು ಈಗೆಲ್ಲ ಅದು ಬಿಟ್ಟು ಡ್ರಿಪ್ ಇರಿಗೇಷನ್ ಚಾಲೂ ಮಾಡೀವಿ ಸರ್. ಮೊದಲು 2 ಎಕರೆ ಡ್ರಿಪ್ ಮಾಡಿದ್ವಿ ಸರ್. 2 ಎಕರೆ ಡ್ರಿಪ್ ಮಾಡಿ
ಮುಂದೆ ದ್ರಾಕ್ಷಿ ಹಚ್ಚಿದ್ವಿ. ದ್ರಾಕ್ಷಿ ಹಾಕಿ 2 ಎಕರೆ ಡ್ರಿಪ್ ಮಾಡಿ ಅದು ನೀರು ಉಳ್ಯಾಕೈತಿ ಸರ್. ದ್ರಾಕ್ಷಿಗೆ ನೀರು ಹೆಚ್ಚಿಗೆ ಉಳ್ಯಾಕತ್ತಾನ ನಾವು ಏನು ಮಾಡಿದ್ವಿ, ಮತ್ತೆ 2 ಎಕರೆ ದ್ರಾಕ್ಷಿ ಮಾಡಿದ್ವಿ. ಅದೇ ಅಂದ್ರೆ ಈಗ ಹೈ ನೀರಿನಿಂದ 1 ಎಕರೆ ನೀರು ಹಾಯಿಸ್ತೀವಲ್ಲ ಸರ್, ಅದೇ ಡ್ರಿಪ್ ಮಾಡಿದ್ವಿ ಅಂದ್ರೆ 3 ಎಕರೆ ನೀರು ಸಫಿಷಿಯೆಂಟ್ ಆಗತ್ತೆ ಸರ್. ಈ ಥರ ನಮ್ಗೆ ಅದು ನೀರಿಂದ ಸಫಿಷಿಯೆಂಟ್ ಆಗಾಯಿತು, ಬೆಳೆನೂ ಚಲೋ ಬರೋಕ್ಕಾಯ್ತು, ಲೇಬರು ಕರೆಕ್ಟ್ ಇದು ಲೇಬರ್ ಪ್ರಾಬ್ಲಮ್ ಕಡಿಮೆ ಆಯ್ತು ಸರ. ನೀರು ಹಾಸ್ಬೇಕಾದ್ರೆ ಲೇಬರ್ ಬೇಕು, ಈ ಡ್ರಿಪ್ ಆದರೆ ಲೇಬರ್ ಹತ್ತಲ್ಲ ಸರ, ಒಬ್ಬರಿಂದ ಮೇಂಟೈನ್ ಮಾಡ್ಬೋದು. ಬಾಲಾಜಿ ಅವ್ರ ಡೀಲರ್ ಕಡೆ ಹೋದಾಗ ಯಾವ ಥರ ಮಾಡಬೇಕು ಹೆಂಗೆ ಏನ ಅಂತ ಕೇಳಿದ್ವಿ ರೀ. ಅವರೆಲ್ಲ ಅದ್ರದ್ದು ಸ್ಕೇಲ್ ಹಾಕಿ ಅದು ಏನು ಅವ್ರದ್ದು ಪದ್ಧತಿ ಅದಲ್ಲ ಆ ಪದ್ಧತಿ ಪ್ರಕಾರ ಸ್ಕೇಲ್ ಹಾಕಿ ಎಲ್ಲ ಥರ ಮಾಡಿದರು. ಆದ್ರೆ ಅವ್ರಿಗೊಂದು ಕೇಳಿದೆ ನಾನು, ಜೈನೇ ಯಾಕೆ ಮಾಡಬೇಕು, ಮತ್ತು ಇನ್ನುಳಿದ ಕಂಪ್ನಿ ಅದಾವಲ್ಲ ಅಂತ ಕೇಳಿದಾಗ ಅವ್ರು ಹೇಳಿದರು, ನಮ್ಮ ಜೈನ್ ಕಂಪ್ನಿ ಮಾಡೋದ್ರಿಂದ ರೈತರಿಗೆ ಅದರಿಂದ ಉಪಯೋಗಗಳು ಭಾಳ ಅದಾವ. ಅದರದ್ದು ಯೂಸ್ ಮಾಡೋ ಪದ್ಧತಿ, ಬಳಸೋ ಪದ್ಧತಿ ರೀ, ಆಮ್ಯಾಗ ಬಾಳಿಕೆ ರೀ. ಅವರು ಕೆಲವೊಂದೊಂದು ನೀರಿಂದ ಇದನ್ನ ಐತ್ರಿ ಸರ್, ಪ್ರತಿ ತಾಸಿಗೆ 4 ಲೀಟ್ರ್ ನೀರು ಬೀಳ್ತೈತೆ ಅಂತೇಳಿ ಒಂದು ಇದು ಕೊಟ್ಟಿದ್ದಾರೆ ಸರ್ ನಮ್ಗೆ ಟ್ಯೂಬ್. ಅದಕ್ಕೆ ನಾವು ಇಟ್ಟು ಮೆಜರ್ಮೆಂಟ್ ಅಂತ ಹೇಳಿದ್ರು. ಅದನ್ನು ಇಟ್ಟು ಮೆಜರ್ಮೆಂಟ್ ಮಾಡಿದ್ರೆ ಪ್ರತಿ ಟ್ಯೂಬ್ಗೂ ಪ್ರತಿ ತಾಸಿಗೆ 4 ಲೀಟ್ರ್ ನೀರು ಕರೆಕ್ಟಾಗಿ ಬೀಳ್ತೈತೆ ಸರ್, ಎಲ್ಲಿ ಹೆಚ್ಚು ಕಡಿಮೆ ಆಗಲ್ಲ. ಈ ಥರ ಎಲ್ಲ ಸಿಸ್ಟಮ್ದವ್ರಿ. ಅವರು ಇನ್ನೂ ಕೆಲವೊಂದೊಂದು ಪ್ರಾಡಕ್ಟ್ ಅದಾವ್ರಿ ಸರ್, ಜೇಲಾಕ್ ಅಂಥೇಳಿ. ಅದು ನಮ್ಗೆ ವಾಶ್ ಮಾಡ್ಬೇಕಾದ್ರೆ, ಕ್ಲೀನ್ ಮಾಡ್ಬೇಕಾದ್ರೆ, ಅದರ ಏನಾರು ಬ್ಲಾಕ್ ಆದಾಗ ಅದು ಕ್ಲೀನ್ ಮಾಡ್ಬೇಕಂದ್ರೆ ಒಂದು ಚಾವಿ ಥರ ಇದೆ, ಅದು ತೆಗೆದು ಹಿಂಗೆ ಸ್ವಲ್ಪ ತೆಗೆದು ಹಾಕಿದರೆ ಅದು ಆ ಕ್ವಿಕ್ನಾಗ ಕೆಲಸ ಆಗಿಬಿಡುತ್ತೆ ಸರ್. ಮತ್ತು ಅದು ಡ್ರಿಪ್ ಹಾಕಿ ದ್ರಾಕ್ಷಿ ಬೆಳೆಯೋದ್ರಿಂದ ಸರ ನೀರಿಂದ ಕಡಿಮೆ ಆಗೈತೆ. ಮತ್ತು ಗೊಬ್ಬರನೂ ಕರೆಕ್ಟ್ ಗಿಡಕ್ಕೆ ಯಾವ ಗೊಬ್ಬರ ಕೊಡ್ತೀವಲ್ಲ ಕರೆಕ್ಟ್ ಗಿಡಕ್ಕೆ ಸಿಗಬೇಕು, ಇನ್ನುಳಿದು ವೇಸ್ಟ್ ಪಾರ್ಟ್ನಾಗ ಹೋಗ್ಬಾರ್ದು ಸರ್. ಆ ಥರ ಎಲ್ಲ ಡ್ರಿಪ್ನಿಂದ ಯೂಸ್ ಆಗೈತಿ. ಈಗ ನೀರು ಹಾಯಿಸೋದಕ್ಕೇನು ಸರ, ನಾವು 1 ಎಕರೆ ನೀರು ಹಾಸ್ಬೇಕಾದ್ರೆ ಒಂದೊಂದು ದಿವಸ 1-2 ತಾಸು ಹಿಂಗೆ ಡಿಪೆಂಡಿಂಗ್ ಅಪಾನ್ ಕರೆಂಟ್ ಮ್ಯಾಗ ಹೋಗುತ್ತೆ ಸರ್. ಈಗ ಇದು ಹಾಗಿಲ್ಲ, ನಾವು ಅಲ್ಲಿ ಬಟನ್ ಆನ್ ಮಾಡಿ ಬಂದು ಇಲ್ಲಿ ಮನೇಲಿ TV ನೋಡ್ಕೊತ ಕುಂಡಿರ್ಬೋದು. ಅದು ಒಂದು ನಮ್ಗೆ ಇದು ಆಗೈತೆ ಸರ್. ಭಾಳ ಲೇಬರು ಇಲ್ಲ, ನಾವು ಈಗ ಒಂಥರ ಲೇಬರು ನಾವೇ, ಮಾಲಕರು ನಾವೇ ಆಗಿಬಿಟ್ಟಿವಿ ಸರ್. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂ ಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ F1, ಹೇಮಾವತಿ, C/R, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ, ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ, ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಬ್ಯಾರಿಕ್ಸ್ ಹಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ಸ್ ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್ ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಶ್ರೀ ಪ್ರಭು ಅವರು ಈ ಹನಿ ನೀರಾವರಿ ಹೇಗೆ ಕೆಲಸ ಮಾಡುತ್ತದೆ, ಇದರ ಕ್ಷಮತೆ ಎಷ್ಟು ಎಂದು ವಿಚಾರಿಸಲು ವಿವಿಧ ಬೆಳೆಗಳಲ್ಲಿ ಜೈನ್ ಹನಿ ನೀರಾವರಿ ಅಳವಡಿಸಿದ ಸಾಕಷ್ಟು ರೈತರನ್ನು ಭೇಟಿಯಾದರು. ಅವರಿಂದ ಕೂಲಂಕುಷವಾದ ಮಾಹಿತಿ ಪಡೆದು ಮನವರಿಕೆಯಾದ ನಂತರವೇ ಹನಿ ನೀರಾವರಿ ಮಾಡಲು ಒಪ್ಪಿದರು.
ಹತ್ತಿರದ ಜೈನ್ ಡೀಲರ್ ಭೇಟಿಯಾಗಿ ತಮ್ಮ ಮನದಿಂಗಿತವನ್ನು ತಿಳಿಸಿದರು. ಅದರಂತೆ ಜೈನ್ ಕಂಪನಿಯ ಅಧಿಕಾರಿಗಳು ಮತ್ತು ಡೀಲರ್ ಸ್ಥಳ ಪರಿಶೀಲಿಸಿ ಸರ್ವೆ ಮಾಡಿ ಸಲಹೆ ಸೂಚನೆ ನೀಡಿದರು. ಅದಾದ ನಂತರ ಪ್ರಾರಂಭದಲ್ಲಿ 2 ಎಕರೆ ದ್ರಾಕ್ಷಿಯಲ್ಲಿ ಜೈನ್ ಡ್ರಿಪ್ ಅಳವಡಿಸಿದರು. ಒಂದೇ ವರ್ಷದಲ್ಲಿ ದ್ರಾಕ್ಷಿಯಲ್ಲಿ ಹಿಂದೆಂದಿಗಿಂತಲೂ ಉತ್ತಮವಾದ ಅಧಿಕ ಇಳುವರಿ ಮತ್ತು ಲಾಭ ಗಳಿಸಿದರು. ಹನಿ ನೀರಾವರಿಯ ಮಹತ್ವವನ್ನರಿತು ಮುಂದೆ ಹಂತ ಹಂತವಾಗಿ ಡ್ರಿಪ್ ಅಳವಡಿಸಿ ಪ್ರಸ್ತುತ 8 ಎಕರೆ ದ್ರಾಕ್ಷಿಗೆ ಜೈನ್ ಡ್ರಿಪ್ ಹಾಕಿ ಅದ್ಭುತ ಫಸಲು ಪಡೆಯುತ್ತಿದ್ದಾರೆ. ನಮಸ್ಕಾರ. ನಮ್ಮ ಎಲ್ಲ ರೈತ ಬಾಂಧವರಿಗೆ, ನಮ್ಮ ಫರ್ಮ್ ಬಂದು ಬಾಲಾಜಿ ಅಗ್ರೋ ಏಜೆನ್ಸಿ ಅಂತೇಳಿ ಇರೋದು. ನಾವು ಈ ದಿನ ನಮ್ಮ ಪ್ರಭು ಕಳಸಣ್ಣವ್ರು ಅಂತೇಳಿ ನಮ್ಮ ರೈತ ಇದ್ದಾರೆ, ಅವರು ಹೊಲಕ್ಕೆ ಬಂದಿರೋದು. ಅವ್ರದ್ದು ಸುಮಾರು ನಮಗೆ ಅವ್ರಿಗೆ ಇಲ್ಲ ಅಂದರೂ ಒಂದು 10 ವರ್ಷ ರಿಲೇಷನ್ ಇದೆ. 2016ರಲ್ಲಿ ಬಂದು ನಮಗೆ ಮೀಟ್ ಆದರು. ನಾನು ಆವಾಗ ಅಂಗಡಿಯಲ್ಲಿದ್ದೆ, ಅವ್ರು ಬಂದಾಗ ಈ ಥರ ನಾವು ಡ್ರಿಪ್ ಮಾಡ್ಬೇಕಂತೇಳಿ ಮಾಡಿದ್ದೀವಿ, ಜೈನ್ ಕಂಪ್ನಿದೇ ಮಾಡ್ಬೇಕಂತೇಳಿ ಬಂದಿದ್ದೀನಿ ಹೇಳಿದರು. ಅವ್ರು ಸುಮಾರು ಎಲ್ಲ ಕಂಪ್ನಿದು ಎಲ್ಲನೂ ಕೇಳ್ಕೊಂಡು ಮಾಡ್ಕೊಂಡು ಬಂದಿದ್ದರು. ಆದರೆ ನಮ್ಮದು ಕಾಸ್ಟ್ಲಿ ಆಗ್ತಾಯಿದೆ ಅಂತೇಳಿ ಸ್ವಲ್ಪ ಯಾಕೋ ಮನಸ್ಸು ವಾಲ್ತಾ ಇದ್ದಿದ್ದಿಲ್ಲ. ನಮ್ಮ ಜೈನ್ ಕಂಪ್ನಿ ಬದಲು ಎಲ್ಲ ಹೇಳಿದೆ ಅವರಿಗೆ, ಟೆಕ್ನಿಕಲ್ ಆಗಿ ಹೇಳಿದೆ, ಡಿಸೈನಲ್ಲಿ ಹೇಳಿದೆ, ಯಾವ ಥರ ಇರುತ್ತೆ ಅಂತ ಹೇಳಿದೆ. ಎಲ್ಲ ನೋಡಿಕೊಂಡು ಮಾಡಿ ಒನ್ ಟೈಮ್ ನಮ್ಮ ಹೊಲಕ್ಕೆ ಬರ್ರಿ ಹೇಳಿದರು. ಹೋದಾಗ ಎಲ್ಲ ನೋಡಿದೆ, ಏನೋ ಒಂಥರ ಗ್ರಿಪ್ ಸಿಕ್ತು ನನಗೆ. ಆ ಟೈಮಲ್ಲಿ ಅವರು ತುಂಬ ಕೋಆಪ್ರೇಷನ್ ಕೊಟ್ಟರು, ಮಾಡ್ತೀವಿ ಅನ್ನೋ ಒಂದು ಲೆವೆಲಿಗೆ ಹೋಪಿಗೆ ಬಂದರು. ಆ ಟೈಮಲ್ಲಿ ನಾನು ಬಂದು ಎಲ್ಲ ಸರ್ವೆ ಮಾಡಿ 2 ಎಕರೆ ಟ್ರಯಲ್ ಮಾಡುವ ಅಂತ ಹೇಳಿದೆ. ಆ ಟೈಮಲ್ಲಿ 2 ಎಕರೆ ದ್ರಾಕ್ಷಿಗೆ ಡಿಸೈನ್ ಮಾಡಿ, ಅದು ಯಾವ ಥರ ನೀರು ಏನೇನು ಎಲ್ಲ ಬಾಲ್ವಾಲು ಅದು ಇದು ಕುಂಟಿಸಿ ಅವರಿಗೆ ಎಷ್ಟು ಸಬ್ಲೈನ್ ಹಾಕಬೇಕು ಅಂತ ಎಲ್ಲ ಡಿಸೈನ್ ಕೊಟ್ಟು 8 LPH ಲೀಟ್ರದ್ದು ಡ್ರಿಪ್ಪರ್ ಯೂಸ್ ಮಾಡಿಸಿ ಒಂದು ಸ್ಕ್ರೀನ್ ಫಿಲ್ಟ್ರ್ ಮೇಲೆ ಮೊದಲೇ 2 ಎಕರೆ ಟ್ರಯಲ್ ಮಾಡಿದ್ವಿ. ಅದು ಚೆನ್ನಾಗಿ ಬಂತು. ಅದರಿಂದ ಉತ್ಪನ್ನ ತೆಗೆದ್ರು ಅವರು. ಈ ಥರ ಮೇಲ್ಗಡೆ ಲ್ಯಾಟ್ರಲ್ ಕಟ್ಟೋದ್ರಿಂದ ವಾಟರ್ ಲೆವೆಲ್ ಫ್ಲೋ ಆಗುತ್ತೆ ಸರಿಯಾಗಿ, ಅಪ್ ಡೌನ್ ಆಗಲ್ಲ. ನೀರು ಕರೆಕ್ಟಾಗಿ LPH 8 LPH ಅಂದರೆ 8 LPH ಬೀಳುತ್ತೆ, 14 LPH ಇದಾವೆ 14 LPH ಅಷ್ಟೇ ಬೀಳುತ್ತೆ. ಆ ಥರ ರೈತರಿಗೆ ಒಂದು ಸಜೆಷನ್ ಕೊಡ್ತೀವಿ. ಹಾಯಿ ನೀರಿನಲ್ಲಿ ಉತ್ಪನ್ನ ಕಡಿಮೆ ಬರುತ್ತಿದ್ದ ಕಾರಣ ಯಾವುದೇ ಹೊಸ ಯೋಜನೆಗಳನ್ನು ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ದ್ರಾಕ್ಷಿಯಲ್ಲಿ ಡ್ರಿಪ್ ಅಳವಡಿಕೆ ಯಶಸ್ಸಿನ ನಂತರ ಇವರು ಸುಮಾರು 3 ಕಿಲೋಮೀಟರ್ ದೂರದ ಜಮೀನಿಗೂ ಜೈನ್ PVC ಪೈಪ್ಗಳನ್ನೇ ಬಳಸಿ ನೀರನ್ನು ಸಾಗಿಸುತ್ತಿದ್ದಾರೆ. ಬೇರೆ ಬೆಳೆಗಳಲ್ಲಿಯೂ ಈಗ ಹನಿ ನೀರಾವರಿ ಅಳವಡಿಸಿದ್ದಾರೆ. ಇದೆಲ್ಲದರ ಜೊತೆಗೆ ಈಗ ಸಮಯ ಮತ್ತು ಶ್ರಮದ ಉಳಿತಾಯವಾಗುವುದರಿಂದ 60 ಎಕರೆ ಸಾಗುವಳಿ ಮಾಡಲು ಸಾಧ್ಯವಾಗಿದೆ. ಜೊತೆಗೆ ದ್ರಾಕ್ಷಿಯಲ್ಲಿ ಹಿಂದೆ ಹಾಯಿ ನೀರಲ್ಲಿ ಎಕರೆಗೆ 3 ಟನ್ ಇಳುವರಿ ಪಡೆಯುತ್ತಿದ್ದರು. ಆದರೆ ಈಗ ಜೈನ್ ಡ್ರಿಪ್ ಅಳವಡಿಕೆಯಿಂದ ದ್ರಾಕ್ಷಿಯಲ್ಲಿ ಎಕರೆಗೆ 4 ರಿಂದ 4.5 ಟನ್ ಫಸಲು ಪಡೆಯುತ್ತಿದ್ದಾರೆ. ಇದೆಲ್ಲ ಸಾಧ್ಯವಾಗಿಸಿದ್ದು ಜೈನ್ ಇರಿಗೇಷನ್ಸ್. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರಗಳು. ಸೊ ನಾವು ಇವತ್ತಿನ ದಿನ ಪ್ರಭು ಬೀರಪ್ಪ ಕಳಸಣ್ಣವ್ರ ತೋಟದಲ್ಲಿ ಇದ್ದೀವಿ. ಸೊ ಅವ್ರದ್ದು ತೋಟ ನಾವು ಈಗಾಗಲೇ ಹನಿ ನೀರಾವರಿದಿಂದ ಜೈನ್ ಹನಿ ನೀರಾವರಿದಿಂದ ಎಲ್ಲ ಅವ್ರಿಗೆ ದ್ರಾಕ್ಷಿ ತೋಟಕ್ಕೆ ಎಲ್ಲ ಹನಿ ನೀರಾವರಿ ಮಾಡಿಕೊಟ್ಟಿದ್ದೀವಿ. ಸೊ ಇದರಲ್ಲಿ ನಾವು ಅವ್ರಿಗೆ ಕಾಂಪೋನೆಂಟ್ ಏನೇನು ಕೊಡ್ತಾ ಇದ್ದೀವಿ ಅಂದರೆ, ಈಗ ಆಲ್ರೆಡಿ ಲಾಸ್ಟ್ ಟೈಮು 2 ಎಕರೆಗೆ ಪೈಲೆ ಕೊಟ್ಟಾಗ ಅವ್ರದ್ದು ಬಾವಿ ಮತ್ತು ಬೋರು ನೀರಿನ ಮೂಲ ಇರ್ತೈತಿ. ಆ ಟೈಮ್ನಾಗ ಅವರು ಸ್ಕ್ರೀನ್ ಫಿಲ್ಟ್ರ್ ಅಷ್ಟೇ ತೊಗೊತಾರೆ. ಉದ್ದೇಶ ಇಷ್ಟೇ ಯಾಕೆ ತೊಗೊತಾರೆ ಅಂದ್ರೆ, ಅವಾಗೆಲ್ಲ ನಮ್ಮ ಡೀಲರ್ ಹೇಳಿರ್ತಾರೆ, ಇಲ್ಲ ನಿಮ್ಮ ಬಾವಿ ಇರೋದ್ರಿಂದ ನೀವು ಶಾಂಡ್ ಫಿಲ್ಟ್ರ್ ಇದೆಲ್ಲ ಸಿಸ್ಟಮೆಟಿಕ್ ಎಲ್ಲ ಮಾಡಬೇಕಾಗ್ತೈತಿ, ಒಂದೇ ಫಿಲ್ಟ್ರ್ಲಿಂದ ಇದಾಗಲ್ಲ, ಜಲ್ದಿನೇ ನಿಮ್ಗೆ ಬ್ಲಾಕ್ ಆಗ್ತೈತಿ, ತೊಳೆ ಅಂಥದ್ದು ಮೇಂಟೆನೆನ್ಸ್ ಸ್ವಲ್ಪ ಬರ್ತೈತೆ ಅಂತ ಹೇಳ್ತಾರೆ. ಅವ್ರಿಗೆ ಬಜೆಟ್ ಪ್ರಾಬ್ಲಮ್ ಇರೋದ್ರಿಂದ ಆ ಟೈಮ್ನಾಗ ಶಾಂಡ್ ಫಿಲ್ಟ್ರ್ ಹಾಕೋದಿಲ್ಲ. ಸೊ ಸ್ಕ್ರೀನ್ ಫಿಲ್ಟ್ರ್ ಮೇಲೆ 1-2 ಎಕರೆ ಕಂಟ್ರೋಲ್ ಮಾಡ್ತಾರೆ. ಅವ್ರಿಗೆ ಒಂದು 6 ತಿಂಗಳದಾಗ ಅದ್ರದ್ದು ಗೊತ್ತಾಗ್ತೈತಿ. ಸೊ ಹಾಗೆ ಪದೇ ಅವ್ರದ್ದು ಬ್ಲಾಕ್ ಆಗಿ ಕ್ಲೀನ್ ಮಾಡೋಂಥದ್ದು ಅವ್ರಿಗೆಲ್ಲ ಸಮಸ್ಯೆ ಗೊತ್ತಾಗ್ತೈತಿ. ಇದರಿಂದ ಅವ್ರಿಗೆ ಮತ್ತೆ ಒಳ್ಳೆ ನಮಗೆಲ್ಲ ಕೇಳ್ತಾರೆ, ಇಲ್ಲ ನೀವು ಲಾಸ್ಟ್ ಟೈಮ್ ಹೇಳಿದ್ರಿ, ಈಗ ಅದನ್ನೇ ನಮ್ಗೇನು ಅದು ನೀವು ಶಾಂಡ್ ಫಿಲ್ಟ್ರ್ ಅಂತ ಹೇಳಿದ್ರಿ, ಅದ್ರ ನಮ್ಗೆ ಅಳವಡಿಸ್ರಿ, ಅದರಿಂದ ನಮ್ಗೆ ಯಾಕಂದ್ರೆ ಈ ಸಮಸ್ಯೆ ಆಗೋದು ತಪ್ಪಿತೆ ಅಂದ್ರೆ ನಮ್ಗೆ ಚಲೋ ಆಗ್ತೈತೆ ಅಂತೇಳಿ ಮತ್ತು ಅದು 2 ಎಕರೆ ಮಾಡಿದ ನಂತರ ನೆಕ್ಸ್ಟ್ 6 ತಿಂಗಳದಾಗ ಮತ್ತೆ ಶಾಂಡ್ ಫಿಲ್ಟ್ರ್ ಎಲ್ಲ ಅವರು ಕನೆಕ್ಷನ್ ಮಾಡ್ಕೊಂತಾರೆ. ನಾವು 2 ಟೈಪ್ ಡ್ರಿಪ್ ಇರಿಗೇಷನ್ ಮಾಡಿ ಕೊಡ್ತೀವಿ ಅವರಿಗೆ. 2 ಟೈಪ್ ಯಾವುದಂದ್ರೆ, ಒಂದು ಪ್ಲೇನ್ ಲ್ಯಾಟ್ರಲ್ಲೇ ಇರ್ತೈತಿ ಎಲ್ಲದಕ್ಕೂ. ಪ್ಲೇನ್ ಲ್ಯಾಟ್ರಲ್ ಜೊತೆಗೆ
ಒಂದು ಡ್ರಿಪ್ಪರ್ ಸಿಸ್ಟಮ್ ಅಂತ ಹೇಳ್ತೀವಿ. ಯಾವುದು ನಾವು ಅದಕ್ಕೆ 14 LPH ಡಿಸ್ಚಾರ್ಜ್ ಆಗ್ತಕ್ಕಂಥದ್ದು ಒಂದು ಡ್ರಿಪ್ಪರ್ ಸಿಸ್ಟಮ್ ಕೊಡ್ತೀವಿ. ಇನ್ನೂ ಒಂದು ಜೇಲಾಕ್ ಅಂತೇಳಿ ಒಂದು ಡ್ರಿಪ್ಪರ್ ಬರ್ತೈತಿ. ಆ ಜೇಲಾಕ್ ಡ್ರಿಪ್ಪರ್ 15 LPH ಫ್ಲೋ ಆಗ್ತಕ್ಕಂಥದ್ದು ಪರ್ ಅವರ್. ಸೊ ಅದು ಒಂದು ಡ್ರಿಪ್ಪರ್ ಸಿಸ್ಟಮ್ ಮಾಡಿ ಎರಡು ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಅವ್ರಿಗೆಲ್ಲ ಮಾಡಿಕೊಡ್ತೀವಿ. ಎರಡು ಕೂಡ ತುಂಬ ಚೆನ್ನಾಗಿ ನಡೀತಾ ಇದೆ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ, ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಗ್ರೀನ್ ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಈವರೆಗೆ ಶ್ರೀ ಪ್ರಭು ಅವರಿಗೆ ಜೈನ್ ಡ್ರಿಪ್ ಬಳಕೆಯಲ್ಲಿ ಏನೂ ತೊಂದರೆಯಾಗಿಲ್ಲ. ಕಾಲಕ್ಕೆ ತಕ್ಕಂತೆ ಜೈನ್ ಕಂಪನಿಯ ಅಧಿಕಾರಿಗಳು ಭೇಟಿ ನೀಡಿ ಇವರಿಗೆ ಮಾಹಿತಿ, ಸಲಹೆ ನೀಡುತ್ತಾರೆ. ಅದರಂತೆ ಶ್ರೀಯುತರು ಇದರ ನಿರ್ವಹಣೆ ಮಾಡುತ್ತಾರೆ. ಇವರ ಶ್ರಮ, ಸಾಹಸ, ಯಶಸ್ಸನ್ನು ದೇಶಮಟ್ಟದಲ್ಲಿ ಗುರುತಿಸಿದ್ದಾರೆ. ಕೃಷಿಯ ಎಲ್ಲಾ ವಿಭಾಗದಲ್ಲಿ ಸೈ ಎನಿಸಿಕೊಂಡ ಇವರಿಗೆ ದೆಹಲಿಯಲ್ಲಿ ಮಿಲೇನಿಯರ್ ಫಾರ್ಮರ್ ಪ್ರಶಸ್ತಿ ಕೂಡ ದೊರೆತಿದೆ. ಉತ್ತಮ ಗುಣಮಟ್ಟದ ಪರಿಕರಗಳು, ಸಲಹೆ, ಸೇವೆ, ಮಾಹಿತಿ ಎಲ್ಲ ಒಂದೇ ಸೂರಿನಡಿ ಸಿಗುವಾಗ ನೀರಾವರಿಗೆ ಬೇರೆಡೆ ನೋಡುವ ಮಾತೇ ಇಲ್ಲ ಎನ್ನುವುದು ಶ್ರೀಯುತರ ಅಭಿಪ್ರಾಯ. ಆಗಿನ ಕಾಲದ ಹಿರಿಯರು ಅಜ್ಜಗಳಿಗೆ ಏನಾಗ್ತಿತ್ತಂದ್ರೆ ವ್ಯವಸಾಯ ಮಾಡ್ಲಕ್ಕ ಕಷ್ಟ ಪಡ್ತಿದ್ರಿ. ಅವ್ರ ಭಾಳ ಈ ಥರ ಅನುಕೂಲ ಇರಲಿಲ್ಲ, ಏನಿರಲಿಲ್ಲ. ಅವಾಗಿನ ಕಾಲದಾಗ ಅವ್ರು ಏನು ಮಾಡ್ತಿದ್ರಂದ್ರೆ ನಿದ್ದೆ ಆಗಲಿ, ಆಮೇಲೆ ಊಟಕ್ಕೆ ಬರೋ ವ್ಯವಸ್ಥೆ ಆಗಲಿ, ಕರೆಂಟ್ಗಳನ್ನ ಅವಾಗ ತೆಗೆದು ಅವ್ರು ಕುಡಿದು ಮಾಡೋದ್ರಿಂದ ಏನಾಗ್ತಿತ್ತಂದ್ರೆ ಭಾಳ ಕಷ್ಟ ಪಡ್ತಿದ್ರಿ. ಅವ್ರ ಹೊಲದಾಗ ಹೋಗೋದು ಬರೋದು ವ್ಯವಸ್ಥೆ ಆಗ್ತಿದೆ ಅಂದ್ರೆ ವ್ಯವಸಾಯ ಬೆಳ್ಯಾಕ ಕಷ್ಟ ಆಗ್ತಿತ್ರಿ. ಅವ್ರಿಗೆ ಬೆಳೆಗಳು ಬರ್ತಿದ್ದಿಲ್ಲ, ಏನಿಲ್ರಿ. ಅವ್ರಿಗೆ ಭಾಳ ತ್ರಾಸ ಪಡ್ತಿದ್ರಿ, ಭಾಳ ಕಷ್ಟ ಪಡ್ತಿದ್ರಿ ಅವಾಗಿನ ಕಾಲದ ಹಿರಿಯರ. ಈಗಿನ ಕಾಲದಲ್ಲಿ ಏನು ಮಾಡ್ತಾರ್ರಿ, ಜೈನ್ ಹನಿ ನೀರಾವರಿ ಬಳಸೋದ್ರಿಂದ ಏನಾಗೈತೆ ಅಂದ್ರೆ ರೀ ಅವ್ರಿಗೆ ರೈತರಿಗೆ ಭಾಳ ಅನುಕೂಲ ಆಗೈತೆ ರೀ. ಅದರಿಂದ ಆರ್ಥಿಕ ಪರಿಸ್ಥಿತಿ ಏನಾಗತ್ತೈತೆ ರೀ ಹೆಚ್ಚಾಗತ್ತೆ. ಅದರಿಂದ ನಮಗೆ ಏನು ಮಾಡ್ತಾರಂದ್ರೆ ಅವಾಗಿನ ಕಾಲಕ್ಕೆ ರೀ ಹಿರಿಯರ ಜಾತ್ರೆಗಿದು ಏನು ಕರ್ಕೊಂಡು ಹೋಗ್ತಿರ್ಲಿಲ್ಲ ರೀ. ಈಗ ಏನು ಮಾಡತ್ತಾರಂದ್ರೆ ಹಿರಿಯರು ರೀ ಈಗ ನಮ್ಮಲ್ಲಿ ಎಲ್ಲ ಜಾತ್ರೆಗೆ ಕರ್ಕೊಂಡು ಹೋಗೋದ್ರು, ಅವಾಗವಾಗ ಪ್ರವಾಸ ಕರ್ಕೊಂಡು ಹೋಗೋದ್ರು, ದೇವಸ್ಥಾನಗಳಿಗೆ ಕರ್ಕೊಂಡು ಹೋಗೋದು, ಈ ರೀತಿ ಮಾಡ್ಲತ್ತಾರ. ಆದ್ರಿ ಅವಾಗಿನಕ್ಕಿಂತ ಈಗ ಏನಾಗೈತೆ ಅಂದ್ರೆ ವ್ಯವಸಾಯದಲ್ಲಿ ಏನು ಮಾಡ್ಯಾರಂದ್ರೆ ರೈತರು ಮುಂದುವರೆದಾರ. ಇದರಿಂದ ಆರ್ಥಿಕ ಪರಿಸ್ಥಿತಿ ಹೆಚ್ಚಾಗತ್ತೈತಿ. ಈ ರೀತಿ ಅಂದ್ರೆ ಈ ಹನಿ ನೀರಾವರಿ ಜೈನ್ ಪೈಪ್ಗಳ ಮೂಲಕ ಏನಾಗೈತೆ ಅಂದ್ರೆ ವ್ಯವಸಾಯ ಮಾಡ್ಲಿಕ್ಕೆ ಅನುಕೂಲ ಆಗೈತ್ರಿ ಅಂತ ಪ್ರಗತಿಯನ್ನ ಹೊಂದ್ಲತ್ತಾರ ರೈತರ ಅಂತ ಹೇಳಿ. ಈಗ ಏನಾಗಿದೆ, ನಾವು 2 ಎಕರೆ ಡ್ರಿಪ್ ಮಾಡೋದ್ರಿಂದ ನಮ್ಗೆ ಸ್ವಲ್ಪ ಉತ್ಪನ್ನ ಜಾಸ್ತಿ ಬಂತು. ಜಾಸ್ತಿ ಬರೋದ್ರಿಂದ ಮತ್ತೆ 2 ಎಕರೆ ದ್ರಾಕ್ಷಿ ಮಾಡಿ ಡ್ರಿಪ್ ಮಾಡಿ 2 ಎಕರೆ ದ್ರಾಕ್ಷಿ ಮಾಡಿದ್ವಿ. ದ್ರಾಕ್ಷಿ ಮಾಡಿ 4 ಎಕರೆ ದ್ರಾಕ್ಷಿ ಆದಾಗ ನಮ್ಗೆ ಆದಾಯ ಜಾಸ್ತಿ ಬರೋಕ್ಕಾಯ್ತು. ಜಾಸ್ತಿ ಬರೋದ್ರಿಂದ ನಮ್ದು ಹಳೆ ಮನೆ ಇತ್ತು ಸರ್. ಹಳೆ ಮನೆ ತೆಗೆದು ಹೊಸ ಮನೆ ಮಾಡಿದ್ವಿ ಸರ್. ಹೊಸ ಮನೆ ಕಟ್ಟಡ ಮಾಡಿದ್ವಿ. ಅದಾದ್ಮ್ಯಾಗ ಮತ್ತು ನಮ್ಗೆ ಈಗ ಮೊದಲು ಕೈಲಿಂದ ಔಷಧ ಹೊಡಿತಿದ್ವಿ ಸರ್.
2 ಎಕರೆ ಇದ್ದಾಗ ಕೈಲಿಂದ ಔಷಧ ಹೊಡಿತಿದ್ವಿ. ಉತ್ಪನ್ನ ಹೆಂಗೆ ಹೆಚ್ಚಾಗಕ್ಕೈತಲ್ಲ ಆ ಥರ ನಾವು ಹೊಸ ಕೆಲಸಗಳನ್ನು ಜಾಸ್ತಿ ಮಾಡಕತ್ತೀವಿ ಸರ್. ಜಾಸ್ತಿ ಮಾಡೋದ್ರಿಂದ ಏನಾಯಿತು, ನಾವು ಟ್ರ್ಯಾಕ್ಟರ್ ತೊಗೊಂಡಿವಿ ಸರ್ ದ್ರಾಕ್ಷಿಯಲ್ಲಿ ಔಷಧ ಹೊಡ್ಯಕ್ಕೆ. ಟ್ರ್ಯಾಕ್ಟರ್ ಮತ್ತು ಟ್ಯಾಂಕರ್, ಔಷಧ ಹೊಡಿ ಟ್ಯಾಂಕರ್ ಅಂತೇಳಿ ಅದು ಒಂದು 5-6 ಲಕ್ಷ ರೂಪಾಯಿ ಖರ್ಚು ಮಾಡಿ ಅದನ್ನು ತೊಗೊಂಡು ಅದರಿಂದ ಮತ್ತು ಈಗ ಟ್ರ್ಯಾಕ್ಟರ್ ತಂದಿವಲ್ಲ ಮತ್ತಿನ್ನು ಉತ್ಪನ್ನ ಹೆಚ್ಚಿಗೆ ಮಾಡ್ಬೇಕಂತೇಳಿ ಮತ್ತು 4 ಎಕರೆ ದ್ರಾಕ್ಷಿ ಮಾಡಿದ್ವಿ ಸರ್ ಡ್ರಿಪ್ನಿಂದ. ಈ ಥರ ಮಾಡೋದ್ರಿಂದ ನಮ್ಮದು ಉತ್ಪನ್ನ ಜಾಸ್ತಿ ಆಯಿತು. ನಮ್ಗೆ ಈಗ ಹೆಂಗೆ ಡ್ರಿಪ್ ಜಾಸ್ತಿ ಮಾಡಕತ್ತೀವಲ್ಲ ಹಂಗೆ ನಮ್ಮ ಕೆಲಸ ಮಾಡೋ ಮಂದಿದ ಅವಶ್ಯಕತೆ ಕಡಿಮೆ ಆಗಕೈತೆ ಸರ್. ಈಗ ನಮ್ಗೆ ಇದೆಲ್ಲ ಅವ್ರಿಗೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ನಮಗೆ ಸಾಲದ ಸರ್. ಈಗ ಜೈನ್ ಇರಿಗೇಷನ್ ನಮಗೆ ಏನು ಬಂದದಲ್ಲ ಸರ್ ಅನುಭವ, ಇದು ಒಂದು ಥರ ಸಂಬಂಧ, ಇದನ್ನು ನಾವು ಇಲ್ಲಿಗೆ ಮುಗಿಸಲ್ಲ ಸರ್. ಈಗ ಬರೀ ಸ್ಕ್ರೀನ್ ಫಿಲ್ಟರ್ ಆಯಿತು, ಸ್ಯಾಂಡ್ ಫಿಲ್ಟರ್ ಆಯಿತು, ಈ ಥರ ಇಲ್ಲಿಗೆ ನಮ್ದು ಎಂಡಿಲ್ಲ. ಈಗ ಅವರು ಇನ್ನೂ ಒಂದು ಹೊಸ ಟೆಕ್ನಾಲಜಿ ಬಂದಿದೆ ಸರ್ ನಾವು ನೋಡೋಕ್ಕಾಗಿ. ಅವ್ರದ್ದು ಆಟೋಮೇಷನ್ ಅಂತೇಳಿ ಬಂದಿದೆ ಸರ್. ಆಟೋಮೇಷನ್ ಈಗ ನಾವು ನೆಕ್ಸ್ಟ್ ಇಯರ್ ಆಟೋಮೇಷನ್ ಮಾಡ್ಬೇಕಂತೇಳಿದೆ ಸರ್. ಒಂದು 5-6 ಎಕರೆ ಆಟೋಮೇಷನ್ ಮಾಡೋಕೆ ನಾವು ಒಂಥರ ತಲೆಯಾಗ ಹಾಕ್ಕೊಂಡಿವಿ ಸರ್. ಅದನ್ನು ನಾವು ಮಾಡ್ತೀವಿ. ಅದು ಇಲ್ಲಿಗೆ ನಮಗೆ ಜೈನ್ಗಿರಿ ಇನ್ನೂ ಏನು ಹೊಸದು ಬಂದರೂ ಜೈನ್ದವ್ರದ್ದು ನಾವು ಬಿಡಲ್ಲ. ನಾವೆಲ್ಲ ಅಳವಡಿಕೆ ಮಾಡ್ತೀವಿ. ಅವ್ರು ನಮ್ಮನ್ನು ಬಿಡಬಾರ್ದು, ನಾವು ಅವ್ರನ್ನ ಬಿಡಲ್ಲ. ಅವರಿಗೆ ನಮ್ಗೆ ನಾನು ಒಂದು ಜೈನ ರೈತ ಅಂತ ಹೇಳಕ್ಕೆ ಒಂದು ಹೆಮ್ಮೆ ಇದೆ ಸರ್. ಇದು ಶ್ರೀ ಪ್ರಭು ಬೀರಪ್ಪ ಕಳಸಣ್ಣವರ ಅದ್ಭುತ ದ್ರಾಕ್ಷಿ ಬೆಳೆಯ ಯಶೋಗಾಥೆ. ಕಷ್ಟಪಟ್ಟರೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ, ಆದರೆ ಮಾಡುವ ಮನಸ್ಸು ಬೇಕಷ್ಟೇ. ಜೊತೆಗೆ ನಾವು ಆಯ್ಕೆ ಮಾಡುವ ಮಾರ್ಗ ಸರಿಯಾಗಿರಬೇಕು. ಆ ದಿಸೆಯಲ್ಲಿ ಹನಿ ನೀರಾವರಿಯಲ್ಲಿ ಹೊಸ ಕ್ರಾಂತಿಯನ್ನ ಮೂಡಿಸಿ ಅದೆಷ್ಟೋ ರೈತರ ಕೃಷಿ ಬದುಕಿಗೆ ಹೊಸ ತಿರುವು ನೀಡಿ ಯಶಸ್ಸಿನ ಮೆಟ್ಟಿಲೇರುವಂತೆ ಸಹಕರಿಸುತ್ತಿರುವುದು ನಮ್ಮ ಜೈನ್ ಇರಿಗೇಷನ್ಸ್.